ಯಾವ ಹೂವು ಯಾರ ಮುಡಿಗೋ ಭಾಗ 211. ಶರಣ್ಯ ಇವತ್ತು ಫಸ್ಟ್ ನೈಟ್ ಅಂದಿದ್ದನ್ನು ಕೇಳಿ ಸಾನ್ವಿ ಕರ ಬಡಿದವಳಂತೆ ನಿಂತಿದ್ದಳು. ಶರಣ್ಯಾಳ ಮಾತು ಕೇಳಿ ಸಾನ್ವಿಗೆ ದಿಗ್ಭ್ರಮೆ ಉಂಟಾಗುತ್ತದೆ. ವಿಕ್ರಮ್ ತನ್ನನ್ನು ಕಣ್ಣೆತ್ತಿ ನೋಡುವುದಿರಲಿ, ಈ ಮದುವೆಯನ್ನೇ ಒಪ್ಪಿಕೊಂಡಿಲ್ಲದ ಮೇಲೆ ಸಂಸಾರ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗುತ್ತದೆ. ಶರಣ್ಯ ಸಾನ್ವಿಯ ಮುಖದಲ್ಲಿನ ಆತಂಕವನ್ನು ನೋಡಿ ಅರ್ಥ ಮಾಡಿಕೊಂಡು ಶರಣ್ಯ ನಯವಾಗಿ ನಗುತ್ತಾ, ಏಕೆ ಸಾನ್ವಿ ಅಷ್ಟೊಂದು ಭಯಗೊಂಡಿದ್ದೀಯಾ? ಇಂದಲ್ಲದಿದ್ದರೂ ಮುಂದಾದರೂ ಇದು ನಡೆಯಬೇಕಾದದ್ದೇ ಅಲ್ವಾ? ಸಾನ್ವಿ ತಡಬಡಾಯಿಸುತ್ತಾ, ಆದರೆ ಶರಣ್ಯ ಅಕ್ಕ, ವಿಕ್ರಮ್ ಸರಿ ಮದುವೆಯನ್ನೇ ಒಪ್ಪಿಕೊಂಡಿಲ್ಲ. ಅವರು ನನ್ನನ್ನ ಹೆಂಡತಿ ಎಂದು ಸ್ವೀಕರಿಸಿಲ್ಲ. ಹೀಗಿರುವಾಗ ಇದೆಲ್ಲ ಹೇಗೆ ಸಾಧ್ಯ? ಶರಣ್ಯ, ನೋಡು ಸಾನ್ವಿ, ನಿನ್ನ ವಿಕ್ರಮ್ ಮಧ್ಯೆ ಮುನಿಸು ಕೋಪ ಎಲ್ಲ ಇದೆ, ಅದು ನಮಗೆಲ್ಲ ಗೊತ್ತು. ಆದರೆ ದೊಡ್ಡವರು ಎಲ್ಲವನ್ನು ಸಿದ್ಧ ಮಾಡಿದ್ದಾರೆ. ವಿಕ್ರಮ್ ಒಪ್ಪುತ್ತಾನೋ ಇಲ್ಲವೋ ಅದು ಬೇರೆ ವಿಷಯ. ಆದರೆ ನೀನು ಹೆಂಡತಿಯಾಗಿ ನಿನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಆಗುವುದಿಲ್ಲ. ಸಾನ್ವಿ, ಇದು ಬರೀ ಜವಾಬ್ದಾರಿಯ ವಿಷಯವಲ್ಲ ಅಕ್ಕ. ಪರಸ್ಪರ ಪ್ರೀತಿ ಮತ್ತು ಗೌರವ ಇಲ್ಲದ ಸಂಬಂಧದಲ್ಲಿ ಆ ಕ್ಷಣಗಳು ಕೇವಲ ಶಿಕ್ಷೆಯಾಗಿ ಕಾಣುತ್ತವೆ. ವಿಕ್ರಮ್ ಸರ್ ಮನಸ್ಸಿನಲ್ಲಿ ನನಗಿಂತ ದ್ವೇಷವೇ ಹೆಚ್ಚಾಗಿದೆ. ಶರಣ್ಯ ಸಾನ್ವಿಯ ಹೆಗಲ ಮೇಲೆ ಕೈ ಇಟ್ಟು, ಕೆಲವೊಮ್ಮೆ ಇಂತಹ ಸಮಯವೇ ಎಲ್ಲ ದೂರಗಳನ್ನು ಕಡಿಮೆ ಮಾಡುತ್ತದೆ. ಸಾನ್ವಿ, ಸುಮ್ಮನೆ ಹಠ ಮಾಡಬೇಡ. ವಿಕ್ರಮ್ ಮನಸ್ಸು ಬದಲಾಗಬಹುದು. ಸಾನ್ವಿ ದೃಢವಾಗಿ, ಇಲ್ಲ ಅಕ್ಕ, ಅವರ ಮನಸ್ಸು ಗೆಲ್ಲುವ ಮುನ್ನ ಅವರ ಮೇಲೆ ಯಾವುದೇ ಒತ್ತಡ ಏರಲು ನಾನು ಇಷ್ಟಪಡುವುದಿಲ್ಲ. ಶರಣ್ಯ, ಸಾನ್ವಿ, ನಾನು ನಿನಗೆ ಬೇಸರ ಮಾಡಬೇಕು ಅಂತ ಆ ಮಾತು ಹೇಳಲಿಲ್ಲ. ವಿಕ್ರಮ್ ಸ್ವಭಾವ ನನಗೆ ಗೊತ್ತು. ಅವನು ಹೊರಗಡೆ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸಿನವನು. ಈ ಮದುವೆಯ ಆರಂಭ ಕಹಿ ಇರಬಹುದು, ಆದರೆ ಅದನ್ನು ಸಿಹಿಯಾಗಿಸುವ ದಾರಿ ನಿನ್ನ ಮೇಲಿದೆ. ಸಾನ್ವಿ, ಈ ಮದುವೆ ಅವರಿಗೆ ಕೇವಲ ಒಂದು ಬಂಧನವಾಗಿ ಕಂಡಿದೆ. ಇಂತಹ ಹೊತ್ತಿನಲ್ಲಿ ನಾನು ಅವರ ಮುಂದೆ ಹೋದರೆ ಸ್ಥಿತಿ ಇನ್ನೂ ಕೆಡಬಹುದು. ಶರಣ್ಯ, ಪರವಾಗಿಲ್ಲ, ನೀನು ಯಾವುದಕ್ಕೂ ಹೆದರಬೇಡ. ಇವತ್ತು ರಾತ್ರಿ ನೀವು ಕೇವಲ ದಂಪತಿಗಳಾಗಿ ಅಲ್ಲದೆ ಇಬ್ಬರು ಸ್ನೇಹಿತರಾಗಿ ಮಾತು ಆರಂಭಿಸಿ. ಶರಣ್ಯಾಳ ಮಾತುಗಳು ಸಾನ್ವಿಯ ಮನಸ್ಸಲ್ಲಿ ದ್ವಂದ್ವ ಮೂಡಿಸುತ್ತವೆ. ಒಂದೆಡೆ ವಿಕ್ರಮ್ನ ನಿರ್ಲಕ್ಷ್ಯ, ಒಂದೆಡೆ ಮನೆಯವರ ನಿರೀಕ್ಷೆ. ಶರಣ್ಯ ಅಕ್ಕರೆಯ ಅಕ್ಕನಂತೆ ಸಾನ್ವಿಗೆ ಧೈರ್ಯ ತುಂಬುತ್ತಾಳೆ. ಈ ವಿಷಯದ ಬಗ್ಗೆ ನಾನೇ ವಿಕ್ರಮ್ ಸರ್ ಜೊತೆ ಮಾತನಾಡುತ್ತೇನೆ ಎಂದ ಸಾನ್ವಿ ಧೈರ್ಯ ಮಾಡಿ ವಿಕ್ರಮ್ನ ಕೋಣೆಗೆ ಹೋಗುತ್ತಾಳೆ. ವಿಕ್ರಮ್ನ ಕೋಣೆ ಸಾನ್ವಿ ಮೆಲ್ಲಗೆ ಬಾಗಿಲು ತಳ್ಳಿಕೊಂಡು ಬರುತ್ತಾಳೆ. ವಿಕ್ರಮ್ ಬಾಲ್ಕನಿಯಲ್ಲಿ ನಿಂತು ಆಕಾಶ ನೋಡುತ್ತಿರುತ್ತಾನೆ. ಅವನ ಮುಖದಲ್ಲಿ ಮೌನ ಮತ್ತು ಸಿಟ್ಟು ಮನೆ ಮಾಡಿದೆ. ಸಾನ್ವಿ ತಡಬಡಿಸುತ್ತಾ, ವಿಕ್ರಮ್ ಸರ್, ನಾನು ನಿಮ್ಮ ಜೊತೆ 1 ನಿಮಿಷ ಮಾತನಾಡಬಹುದಾ? ವಿಕ್ರಮ್ ತಿರುಗಿ ನೋಡದೆ ಕಟುವಾಗಿ, ನಿನ್ನ ಮಧ್ಯೆ ಬರೀ ದ್ವೇಷ ಬಿಟ್ರೆ ಬೇರೆ ಏನೂ ಇಲ್ಲ. ಸ್ವಾರ್ಥಿ ಅಂದ ಮೇಲೆ ನನ್ನ ಜೊತೆ ಮಾತಾಡೋದು ಏನಿದೆ? ಇಲ್ಲಿಗೆ ಯಾಕೆ ಬಂದೆ? ಸಾನ್ವಿ ಕಣ್ಣೀರು ತಡೆಯುತ್ತಾ, ನನಗೆ ಗೊತ್ತು ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ನಾನು ಆಡಿದ ಮಾತಿನಿಂದ ನಿಮಗೆ ಬೇಸರವಾಗಿದೆ ಅಂತ ಕೂಡ ಗೊತ್ತು. ಆದರೆ ಮಾತನಾಡೋದು ಅನಿವಾರ್ಯ. ಮನೆಯವರು ಏನೇ ಸಿದ್ಧತೆ ಮಾಡಿರಬಹುದು, ಆದರೆ ನನಗೂ ಇದೆಲ್ಲ ಇಷ್ಟ ಇಲ್ಲ. ಶರಣ್ಯ ಅಕ್ಕನ ಮಾತು ಕೇಳಿ ನಾನು ಹೆದರಿದ್ದೆ. ಅದಕ್ಕಾಗಿ ನಿಮ್ಮ ಹತ್ತಿರ ಮಾತನಾಡಿ ಇದೆಲ್ಲ ಏನೂ ಬೇಡ ಅಂತ ಪಂಕಜಣ್ಣನ ಹತ್ತಿರ ನನ್ನ ಆರೋಗ್ಯದ ಕಾರಣ ಹೇಳಿ ಅವರು ಎಲ್ಲರಿಗೂ ಅರ್ಥ ಮಾಡಿಸ್ತಾರೆ. ವಿಕ್ರಮ್ ಅವಳ ಹತ್ತಿರ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ಸಾನ್ವಿಯ ಕೊರಳಲ್ಲಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು, ನೋಡು ಸಾನ್ವಿ, ಈ ತಾಳಿ ಮತ್ತು ಸಮಾಜದ ದೃಷ್ಟಿಯಲ್ಲಿ ನಾನು ನೀನು ಗಂಡ ಹೆಂಡತಿ ಇರಬಹುದು, ಆದರೆ ನನ್ನ ಹೃದಯದಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ. ಈ ಸಂಬಂಧ ಕೇವಲ ಆಕಸ್ಮಿಕ ಅಷ್ಟೇ. ಅಂದ್ಮೇಲೆ ಇನ್ನು ಯಾವುದರ ಅವಶ್ಯಕತೆ ಇಲ್ಲ. ಆದರೆ ಅದನ್ನೆಲ್ಲ ನಾವು ಮನೆಯವರಿಗೆ ಹೇಳೋದಕ್ಕೆ ಆಗೋದಿಲ್ಲ. ಹೇಗಾದ್ರೂ ಇವತ್ತು ನಾವಿಬ್ಬರು ಒಂದೇ ಕೋಣೆಯಲ್ಲಿ ಇರಲೇಬೇಕು. ಸಾನ್ವಿ ಧೈರ್ಯವಾಗಿ, ಸರಿ, ಇವತ್ತು ಒಂದು ರಾತ್ರಿ ಈ ಕೋಣೆಯಲ್ಲಿ ನಾವು ದಂಪತಿಗಳಾಗಿ ಅಲ್ಲ, ಅಪರಿಚಿತರಂತೆ ಇರಬೇಕು ಅಷ್ಟೇ. ಏನು ಹೇಳದೆ ಅಲ್ಲಿಂದ ಹೊರಬರುತ್ತಾನೆ. ಸಾನ್ವಿ ಕೂಡ ವಿಕ್ರಮ್ ರೂಮ್ನಿಂದ ತಾನಿದ್ದ ರೂಮ್ಗೆ ಬಂದು ಒಬ್ಬಳೆ ಕಣ್ಣೀರು ಹಾಕುತ್ತಾ ಕಿಟಕಿಯ ಹತ್ತಿರ ನಿಂತು, ಹೊರಗಿನ ಈ ಕತ್ತಲೆ ಶಾಂತವಾಗಿ ಕಾಣಿಸಬಹುದು, ಆದರೆ ನನ್ನ ಪಾಲಿಗೆ ಇದು ನನ್ನ ಒಂಟಿತನದ ಪ್ರತಿಬಿಂಬ. ಅಪ್ಪ, ಅಮ್ಮ, ರಾಮು, ಸ್ವರ್ಣ ಆಸೆಯಂತೆ ನನ್ನ ವಿಕ್ರಮ್ ಸರ್ ಮದ್ವೆ ಆಯ್ತು ಅಂದಾಕ್ಷಣ ವಿಕ್ರಮ್ ಸರ್ ನನ್ನನ್ನ ಹೆಂಡತಿ ಅಂತ ಒಪ್ಕೋಬೇಕಲ್ಲ. ನಿನ್ನೆಯವರೆಗೂ ನನ್ನ ಒಳಗೆ ಇದ್ದ ಆಸೆಗಳೆಲ್ಲ ಅವರ ಮಾತಿಂದ ಒಂದೇ ಕ್ಷಣದಲ್ಲಿ ಸತ್ತು ಹೋಗಿವೆ. ಅವು ಇನ್ನೂ ಜೀವಂತವಾಗುವುದಿಲ್ಲ. ಮನಸ್ಸು ನೋಯುವುದು ದೊಡ್ಡ ವಿಷಯವಲ್ಲ, ಆದರೆ ಅರ್ಥ ಮಾಡಿಕೊಳ್ಳದ ಮನಸ್ಸುಗಳ ಜೊತೆ ಬದುಕು ಬೆಸೋದು ಇದೆಯಲ್ಲ, ಅದು ಮರಣಕ್ಕಿಂತ ಭಯಾನಕ. ವಿಕ್ರಮ್ ಸರ್, ನಿಮಗೆ ಈ ಮದುವೆ ಒಂದು ಸಂಭ್ರಮದ ಅಂತ್ಯವಾಗಿ ಕಾಣಬಹುದು, ಆದರೆ ನನಗೆ ಇದು 106 ಜವಾಬ್ದಾರಿಗಳ ಹೊಸ ಆರಂಭ. ಅದು ನಿಮ್ಮ ಪ್ರೀತಿ ಗೆಲ್ಲೋದ್ರಿಂದ
ಇಲ್ಲಿಂದ ಆರಂಭವಾಗಬೇಕು. ಆದರೆ ನೀವು ಸಂಪ್ರದಾಯದ ಹೆಸರಲ್ಲಿ ನನ್ನನ್ನು ಒಂದು ಚೌಕಟ್ಟಿಗೆ ಹಾಕ್ತಿದ್ದೀರಿ ಅನ್ನಿಸ್ತಿದೆ. ನೀವು ನನ್ನ ಹತ್ರ ಅಷ್ಟೊಂದು ಕಠೋರವಾಗಿ ನಡ್ಕೋತಿದ್ದೀರಾ. ನಿಮ್ಮ ಆ ಹಠ ನೋಡಿ ನಾನು ಕೂಡ ಹಠ ಮಾಡೋದನ್ನ ಕಲಿತಿದ್ದೇನೆ ಅನ್ನಿಸ್ತಿದೆ. ಕಾಲ ಮತ್ತು ಪರಿಸ್ಥಿತಿ ಮನುಷ್ಯರನ್ನು ಹಾಗೆ ಮಾಡುತ್ತದೆ. ಇಲ್ಲಿಯವರೆಗೂ ನಾನು ಕಂಡಿದ್ದೆಲ್ಲ ಕೇವಲ ಕಣ್ಣೀರಿನ ಕಥೆಗಳನ್ನೇ. ನನ್ನ ನಗುವಿನ ಹಿಂದೆ ಅಡಗಿರೋ ನೋವನ್ನ ಗುರುತಿಸೋ ತಾಳ್ಮೆ ನಿಮಗಿಲ್ಲ, ಅಥವಾ ನನ್ನ ಹಠ ನಿಮ್ಮನ್ನ ಕೆಣಕ್ತಿದ್ಯಾ? ನಿಮ್ಮ ಪ್ರೀತಿ ಗೆಲ್ಲೋಕೆ ನನ್ನಿಂದ ಆಗಲ್ಲ ವಿಕ್ರಮ್ ಸರ್. ನನ್ನ ಭವಿಷ್ಯದ ಬಗ್ಗೆ ನನಗೆ ಯಾವ ಆತಂಕ ಇಲ್ಲ. ನನಗೆ ನನ್ನ ಸ್ವರ್ಣರಾಮು ಜೊತೆ ಇರ್ತೀನಿ, ಒಂದು ಕಾರಣ ಸಾಕು ನನಗೆ ಬದುಕೋಕೆ ಎಂದುಕೊಂಡಳು. ಎಲ್ಲರೂ ಊಟ ಮುಗಿದ ನಂತರ ತಮ್ಮ ಪಾಡಿಗೆ ಹೋಗಿ ಮಲಗಿಕೊಂಡರು. ಎಲ್ಲರ ಮನಸ್ಸು ಮೌನಕ್ಕೆ ಶರಣಾಗಿತ್ತು. ಪಲ್ಲವಿ, ಶರಣ್ಯ ಇಬ್ಬರು ಸೇರಿ ಸಾನ್ವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದರು. ಸಾನ್ವಿ ತನ್ನ ಮೊದಲ ರಾತ್ರಿಗೆ ಅಲಂಕಾರ ಮಾಡಿಕೊಂಡು ಕನ್ನಡಿಯ ಕುಳಿತಿದ್ದರು. ಅವಳ ಕಣ್ಣುಗಳಲ್ಲಿ ಮದುವೆಯ ಸಂಭ್ರಮದ ಬದಲು ಅನಿವಾರ್ಯತೆಯ ಆತಂಕ ಮತ್ತು ನೋವು ಎದ್ದು ಕಾಣುತ್ತಿದೆ. ಸಾನ್ವಿ ಸೀರೆಯುಟ್ಟು ಒಡವೆಗಳನ್ನು ಧರಿಸಿ ಅಪ್ಸರೆಯಂತೆ ಕಾಣುತ್ತಿದ್ದಾಳೆ. ಆದರೆ ಅವಳ ಮುಖದಲ್ಲಿ ನಗುವಿಲ್ಲ. ಪಲ್ಲವಿ ಮೆಲ್ಲಗೆ ಸಾನ್ವಿಯ ಬಳಿ ಬಂದು ಹೆಗಲ ಮೇಲೆ ಕೈ ಹಾಕುತ್ತಾಳೆ. ಪಲ್ಲವಿ ಅವಳನ್ನು ಸಮಾಧಾನ ಪಡಿಸುವ ಪ್ರಯತ್ನ ಮಾಡುತ್ತಾ, ಪಲ್ಲವಿ ಪ್ರೀತಿಯಿಂದ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯಾ ಗೊತ್ತಾ, ದೃಷ್ಟಿ ತೆಗೆಯುವಷ್ಟು ಅಂದವಾಗಿ ಕಾಣ್ತಿದೀಯಾ, ಆದ್ರೆ ಆ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಇಲ್ವಲ್ಲ, ಯಾಕೆ? ಸಾನ್ವಿ ಕನ್ನಡಿಯಲ್ಲೇ ಪಲ್ಲವಿಯನ್ನು ನೋಡುತ್ತಾ ಕಣ್ಣೀರು ತುಂಬಿಕೊಂಡು ಅಸಹಾಯಕ ದನಿಯಲ್ಲಿ, ಅತ್ತಿಗೆ ನಗು ಎಲ್ಲಿಂದ ಬರುತ್ತೆ? ಈ ಅಲಂಕಾರ, ಈ ಸೀರೆ, ಈ ಒಡವೆಗಳು ಇವೆಲ್ಲ ನೋಡೋಕೆ ಚಂದ ಇರಬಹುದು, ಆದ್ರೆ ಇವತ್ತು ನಾನು ಈ ಕೋಣೆಗೆ ಹೋಗ್ತಿರೋದು ಖುಷಿಯಿಂದಲ್ಲ, ಒಬ್ಬ ಅಪರಾಧಿ ತರ ಅನ್ನಿಸ್ತಿದೆ. ಪಲ್ಲವಿ, ಅಪರಾಧಿ ಅಂತ ಯಾಕೆ ಅಂದುಕೊಳ್ತೀಯ ಸಾನ್ವಿ? ನೀನು ವಿಕ್ರಮಣ್ಣನ ಮದುವೆ ಆಗ್ಬೇಕು ಅಂತ ಬಯಸಿದ್ದು ನಿಶಾ ಅವರಿಂದ ದೂರ ಆಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅದು ನಾವೆಲ್ಲರೂ ಹೇಳಿದಕ್ಕೆ ನೀನು ಒಪ್ಕೊಂಡೆ. ವಿಕ್ರಮಣ್ಣ ನಿನಗೆ ತಾಳಿ ಕಟ್ಟಿದ್ದು ನಿನ್ನ ಹಣೆ ಬರಹ ಇರಬಹುದು, ಆದ್ರೆ ಇದನ್ನ ನೀನು ಅನಿವಾರ್ಯ ಅಂತ ಕೊರಗ್ತೀಯ. ನೀವಿಬ್ಬರು ಗಂಡ ಹೆಂಡತಿ ಆಗ್ಬೇಕು ಅನ್ನೋದು ದೈವಿಚ್ಛೆ. ಪ್ಲೀಸ್ ಯಾವುದಕ್ಕೂ ಬೇಜಾರ್ ಮಾಡ್ಕೋಬೇಡ, ಧೈರ್ಯವಾಗಿ ಹೋಗು. ಏನಾಗತ್ತೆ ಅನ್ನೋದನ್ನ ಫೇಸ್ ಮಾಡು. ಸಾನ್ವಿ ತಲೆ ತಗ್ಗಿಸಿ, ತಾಳಿ ಕಟ್ಟಿದವರು ಪ್ರೀತಿಯಿಂದ ಕಟ್ಟಿದ್ರೆ ಅದು ಸೌಭಾಗ್ಯ ಅತ್ತಿಗೆ, ಆದರೆ ವಿಕ್ರಮ್ ಸರ್ ತಾಳಿ ಕಟ್ಟಿದ್ದು ನನ್ನ ಮೇಲಿನ ಕರುಣೆಯಿಂದ. ನಮಗೆ ಇದು ನಡೆಯುತ್ತೆ ಅಂತ ಗೊತ್ತಿತ್ತು, ಆದ್ರೆ ವಿಕ್ರಮ್ ಸರ್ಗೆ ಇದೆಲ್ಲ ಪ್ಲಾನ್ಡ್ ಅಂತ ಗೊತ್ತಿರ್ಲಿಲ್ಲ. ನನ್ನ ಮದುವೆ ನಿಂತು ಹೋಗಿ ನಾನು ಪ್ರಜ್ಞೆ ತಪ್ಪಿದ್ದಕ್ಕೆ ಪಂಕಜ್ ಅಣ್ಣ ಬಲವಂತ ಮಾಡಿದ್ದಕ್ಕೆ ಅನಿವಾರ್ಯವಾಗಿ ಅವರು ಈ ನಿರ್ಧಾರ ತಗೊಂಡ್ರು. ಈಗ ಪ್ರತಿ ಕ್ಷಣವೂ ಅವರ ಜೀವನವನ್ನು ನಾನೇ ಹಾಳು ಮಾಡಿದೆ ಅಂತ ನನ್ನ ಮನಸ್ಸು ಚುಚ್ಚುತ್ತಾ ಇದೆ. ಪ್ರೀತಿ ಇಲ್ಲದ ಅವರ ಕೋಣೆಯಲ್ಲಿ ನಾನು ಹೆಂಡತಿಯಾಗಿ ಏಕೆ ಇರಲಿ? ಪಲ್ಲವಿ ಅವಳ ಕೈ ಹಿಡಿದು, ನೋಡು ಸಾನ್ವಿ, ಕಾಲ ಎಲ್ಲವನ್ನೂ ಸರಿ ಮಾಡುತ್ತೆ. ಪರಿಸ್ಥಿತಿ ಹಾಗೆ ಇತ್ತು, ಆದ್ರೆ ಈಗ ನೀನು ಅವರ ಜೀವನದ ಭಾಗವಾಗಿದ್ದೀಯಾ. ವಿಕ್ರಮಣ್ಣ ಸ್ವಲ್ಪ ಕೋಪಿಷ್ಟ ಇರಬಹುದು, ಕೆಟ್ಟವರಲ್ಲ. ನಿನ್ನ ಈ ತಾಳ್ಮೆ ಮತ್ತು ಪ್ರೀತಿ ಒಂದಲ್ಲ ಒಂದು ದಿನ ಅವರ ಮನಸ್ಸನ್ನ ಖಂಡಿತ ಕರಗಿಸುತ್ತೆ. ಇವತ್ತು ನೀನು ಧೈರ್ಯವಾಗಿ ಇರಬೇಕು. ಸಾನ್ವಿ, ಧೈರ್ಯ ಎಲ್ಲಿಂದ ತರಲಿ ಅತ್ತಿಗೆ? ಅವರ ಕಣ್ಣಲ್ಲಿ ನನ್ನ ಬಗ್ಗೆ ಕೇವಲ ಅಸಹಾಯಕತೆ ಮಾತ್ರ ಇದೆ. ಮೊದಲು ಆ ಕಣ್ಣುಗಳಲ್ಲಿ ನನಗಾಗಿ ಪ್ರೀತಿ ಕಾಣುತ್ತಿತ್ತು, ಆದರೆ ಈಗ ಇಲ್ಲ ಅನ್ನಿಸ್ತಿದೆ. ನಾವೇ ಸಂದರ್ಭ ಸೃಷ್ಟಿ ಮಾಡಿ ಇಷ್ಟ ಇಲ್ಲದೆ ಇರೋ ಅವರ ಹತ್ತಿರ ನಾನು ತಾಳಿ ಕಟ್ಟಿಸಿಕೊಂಡೆ ಅನ್ನೋ ಅಪರಾಧಿ ಪ್ರಜ್ಞೆ ನನ್ನನ್ನ ಕಾಡ್ತಿದೆ. ಮನಸ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಅವರನ್ನ ಎದುರಿಸೋ ಶಕ್ತಿ ನನಗಿಲ್ಲ. ಪ್ರಜ್ಞೆ ಇಲ್ಲದಾಗ ಆದ ಈ ಮದುವೆ ಪ್ರಜ್ಞೆ ಬಂದ ಮೇಲೆ ನರಕದಂತೆ ಕಾಡ್ತಿದೆ. ಪಲ್ಲವಿ, ಹಾಗೆಲ್ಲ ಮಾತನಾಡಬೇಡ ಸಾನ್ವಿ. ನೀನು ವಿಕ್ರಮ್ ಅಣ್ಣನ್ನ ಅರ್ಥ ಮಾಡಿಕೊಂಡರೆ ಅವರು ನಿನ್ನನ್ನ ಅರ್ಥ ಮಾಡಿಕೊಳ್ಳುವ ದಿನ ದೂರವಿಲ್ಲ. ಹೋಗು, ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಹೋಗು. ನಾವೆಲ್ಲರೂ ಸೇರಿ ಈ ಮದುವೆ ಮಾಡಿಸಿದ್ದೇವೆ. ಮೇಲೆ ನಿನ್ಗೆ ಏನೇ ಪ್ರಾಬ್ಲಮ್ ಬಂದ್ರು ನಾವು ಕೂಡ ನಿನ್ನ ಜೊತೆಗಿದ್ದೇವೆ ಅನ್ನೋದನ್ನ ಮರಿಬೇಡ. ಸಾನ್ವಿ ಭಾರವಾದ ಮನಸ್ಸಿನಿಂದ ಎದ್ದು ನಿಲ್ಲುತ್ತಾಳೆ. ಪಲ್ಲವಿ ಅವಳನ್ನು ಸಮಾಧಾನ ಪಡಿಸಿ ವಿಕ್ರಮ್ನ ಕೋಣೆಯತ್ತ ಕರೆದುಕೊಂಡು ಬರುತ್ತಾಳೆ. ವಿಕ್ರಮ್ ಕೋಪ ಮತ್ತು ಬೇಸರದಿಂದ ಹೊರಗೆ ಗಾರ್ಡನ್ ನಲ್ಲಿ ಓಡಾಡುತ್ತಿದ್ದ. ಅಲ್ಲಿಯೇ ನಿಂತಿದ್ದ ಪಂಕಜ್ ಅವನ ಬಳಿ ಬಂದು ಗಂಭೀರವಾಗಿ, ಹೊರಗೆ ಬಂದು ಹೀಗೆ ಓಡಾಡಿ ಬಿಟ್ಟರೆ ಎಲ್ಲವೂ ಮುಗಿದು ಹೋಯಿತು ಅಂದುಕೊಂಡಿದ್ದೀಯಾ ವಿಕ್ರಮ್? ಮನೆಯೊಳಗಿನ ಅಲಂಕಾರವನ್ನು ನೋಡಿ ಸಾನ್ವಿ ಸಂಭ್ರಮಿಸುತ್ತಿದ್ದಾಳೆ ಅಂದುಕೊಂಡಿದ್ದರೆ ನಿನ್ನಂತ ಮೂರ್ಖ ಇನ್ನೊಬ್ಬನಿಲ್ಲ. ವಿಕ್ರಮ್ ಕೋಪದಿಂದ, ಪಂಕಜ್, ಈಗ ನಿನ್ನ ಉಪದೇಶ ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಅವಳ ಮದುವೆ ನಿಂತು ಪ್ರಜ್ಞೆ ತಪ್ಪಿದ್ದಕ್ಕೆ ಅನಿವಾರ್ಯವಾಗಿ ತಾಳಿ ಕಟ್ಟಿದೆ, ಆದರೆ ಆ ಒಂದು ಕ್ಷಣದ ನಿರ್ಧಾರಕ್ಕೆ ನಾನು ಈ ಕ್ಷಣ ಯಾಕೆ ಬೆಲೆ ತೆರಬೇಕು? ಪಂಕಜ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಬೆಲೆ ತೆರೆತಿರೋದು ನೀನೊಬ್ಬನೇ ಅಲ್ಲ ವಿಕ್ರಮ್, ಸಾನ್ವಿ ಕೂಡ. ಅವಳು ಪ್ರಜ್ಞೆ ತಪ್ಪಿದ್ದು ಭಯದಿಂದಲೋ ಅಥವಾ ಅಸಹಾಯಕತೆಯಿಂದಲೋ ನಿನಗೆ ಗೊತ್ತು. ಮದುವೆ ಮಂಟಪದಲ್ಲಿ ಅವಮಾನಕ್ಕೊಳಗಾದ ಹೆಣ್ಣೊಬ್ಬಳಿಗೆ ಸಾವು ಹತ್ತಿರ ಅನಿಸಿದಾಗ ನೀನು ತಾಳಿ ಕಟ್ಟಿ ಅವಳಿಗೆ ಮರುಜೀವ ಕೊಟ್ಟೆ. ಈಗ ನಿನ್ನ ಮಾತುಗಳಿಂದ ಅದೇ ಜೀವವನ್ನು ಹಿಂಸಿಸುತ್ತಿದ್ದೀಯಾ ವಿಕ್ರಮ್? ನಾನು ಅವಳಿಗೆ ಯಾವ ಹಿಂಸೆಯನ್ನು ಕೊಡುತ್ತಿಲ್ಲ, ಕೇವಲ ವಾಸ್ತವ ಹೇಳುತ್ತಿದ್ದೇನೆ ಅಷ್ಟೇ.
ವಾಸ್ತವ ಅಂದ್ರೆ ಏನು ವಿಕ್ರಮ್? ಆ ಕೋಣೆಯೊಳಗೆ ಒಬ್ಬ ಹೆಂಡತಿಯಾಗಿ ಅವಳು ಕಾಲಿಟ್ಟಿಲ್ಲ. ತನಗೆ ಜೀವನ ಕೊಟ್ಟವನ ಮೇಲೆ ಭರವಸೆ ಇಟ್ಟು ಬಂದಿದ್ದಾಳೆ. ಅವಳು ನಿನಗೆ ಪ್ರೀತಿ ಕೊಡಿ ಅಂತ ಬೇಡುತ್ತಿಲ್ಲ. ಕನಿಷ್ಠ ಒಬ್ಬ ಮನುಷ್ಯನಿಗೆ ನೀಡುವ ಗೌರವವನ್ನಾದರೂ ಕೊಡು. ನೀನು ಕಟ್ಟಿದ ಆ ತಾಳಿ ಅವಳಿಗೆ ಬದುಕುವ ಹಾದಿ ತೋರಿಸಬೇಕಿತ್ತೇ ಹೊರತು ನೇಣಿನ ಕುಣಿಕೆಯಾಗಬಾರದಿತ್ತು. ವಿಕ್ರಮ್ ಮೌನವಾಗಿ ತಲೆ ತಗ್ಗಿಸುತ್ತಾನೆ. ನನಗೆ ಗೊತ್ತಾಗುತ್ತಿಲ್ಲ ಪಂಕಜ್. ಅವಳ ಮುಖ ನೋಡಿದ್ರೆ ಅವಳು ನನಗೆ ಮಾಡಿದ ನೋವು ನೆನಪಾಗುತ್ತಿದೆ. ಪಂಕಜ್ ಮೆಲ್ಲಗೆ ಅವನ ಹೆಗಲ ಮೇಲೆ ಕೈ ಹಾಕಿ, ನೋವು ಅವಳಿಗೂ ಆಗಿದೆ ವಿಕ್ರಮ್, ಆದರೆ ಅವಳು ಅದನ್ನು ನಗು ನಗುತ್ತಾ ಒಪ್ಪಿಕೊಂಡಿದ್ದಾಳೆ. ನಿನ್ನ ನೋವು ಕಡಿಮೆ ಮಾಡಲು ಯತ್ನಿಸುತ್ತಿದ್ದಾಳೆ. ಒಮ್ಮೆ ಅವಳ ಕಣ್ಣಲ್ಲಿರೋ ನೋವನ್ನ ನಿನ್ನ ಸಿಟ್ಟಿನ ಕನ್ನಡಕ ತೆಗೆದು ನೋಡು. ಆಗ ನಿನಗೆ ಅವಳ ಮೇಲೆ ಸಿಟ್ಟಲ್ಲ, ಕರುಣೆ ಬರುತ್ತೆ. ಆ ಪ್ರಜ್ಞೆ ತಪ್ಪಿದ ಕ್ಷಣದಲ್ಲಿ ನೀನು ಅವಳ ಕೈ ಹಿಡಿದಿದ್ದು ಎಷ್ಟು ನಿಜವೋ, ಈಗ ಆಕೆಯನ್ನು ಅರ್ಧ ದಾರಿಯಲ್ಲಿ ಕೈ ಬಿಡಬಾರದು ಅನ್ನೋದು ಅಷ್ಟೇ ಸತ್ಯ. ನೀನು ಇವತ್ತು ಅವಳೊಂದಿಗೆ ಕಳೆಯಲೇಬೇಕು. ಗಂಡನಾಗಿ ಅಲ್ಲದಿದ್ದರೂ ಒಬ್ಬ ಸ್ನೇಹಿತನಾಗಿ ಅವಳ ಜೊತೆ ಮಾತಾಡು. ಇಷ್ಟು ದಿನ ಅವಳ ಜೊತೆ ಮಾತಾಡ್ಬೇಕು ಅಂತ ಹಾತೊರಿತಿದ್ದೆ, ಆದ್ರೆ ಈಗ ವಿಕ್ರಮ್ ಏನು ಹೇಳದೆ ಅಲ್ಲಿಂದ ದೂರ ನಡೆಯುತ್ತಾನೆ. ಆದರೆ ಅವನ ನಡಿಗೆಯಲ್ಲಿ ವೇಗ ಇರಲಿಲ್ಲ. ಪಂಕಜ್ ನಿಟ್ಟುಸಿರು ಬಿಟ್ಟು ವಿಕ್ರಮ್ ಕೋಣೆಯ ಕಡೆ ನೋಡುತ್ತಾನೆ. ಪಲ್ಲವಿ ಸಾನ್ವಿಗೆ ಮತ್ತೊಮ್ಮೆ ಧೈರ್ಯ ಹೇಳಿ ವಿಕ್ರಮ್ ಕೋಣೆಯೊಳಗೆ ಕಳಿಸುತ್ತಾಳೆ. ವಿಕ್ರಮ್ ಅಶಾಂತಿಯಿಂದ ಓಡಾಡುತ್ತಿದ್ದಾನೆ. ಸಾನ್ವಿಗೆ ಕೋಣೆಯ ಅಲಂಕಾರ ಚುಚ್ಚಿದಂತಾಗುತ್ತಿದೆ. ವಿಕ್ರಮ್ ಮೌನವಾಗಿ ಅವಳನ್ನೇ ನೋಡುತ್ತಾ ಇರುತ್ತಾನೆ. ಸಾನ್ವಿ ಬೆಡ್ರೂಮ್ನ ಕಿಟಕಿಯ ಬಳಿ ಹೋಗಿ ಮೌನವಾಗಿ ನಿಂತು ಹೊರಗಿನ ಕತ್ತಲನ್ನು ನೋಡುತ್ತಿರುತ್ತಾಳೆ. ವಿಕ್ರಮ್ನನ್ನು ಅವಳ ಮೌನ ಕೆರಳಿಸುತ್ತಿರುತ್ತದೆ. ವಿಕ್ರಮ್, ಸಾನ್ವಿ ಮಾತಲ್ಲೇ ಆಗದ್ದನ್ನು ಮೌನವಾಗಿ ಸಾಧಿಸಬೇಕು ಅಂತ ಅನ್ಕೊಂಡಿದ್ಯಾ? ಸಾನ್ವಿ, ಯಾವ ಸಾಧನೆ ವಿಕ್ರಮ್ ಸರ್? ವಿಕ್ರಮ್, ನೀನು ಮೌನದಿಂದ ನನಗೆ ಕೊಡೋ ಹಿಂಸೆ ಸಾಕಲ್ವಾ? ಕಣ್ಣೆದುರಿಗೆ ಓಡಾಡಿಕೊಂಡು ನಿನ್ನ ಮೌನದಲ್ಲೇ ನನ್ನನ್ನ ಚುಚ್ಚಬೇಕು ಅನ್ನೋ ನಿನ್ನ ಇಂಟೆನ್ಷನ್ ನೆರವೇರುತ್ತೆ ಅಲ್ವಾ? ಸಾಕು ನಿನ್ಗೆ ನನ್ನನ್ನ ಹಿಂಸೆ ಮಾಡೋಕೆ ಎಂದ. ಸಾನ್ವಿ, ನಿಮ್ಮ ಪ್ರಕಾರ ನಾನು ನಿಮ್ಗೆ ಹಿಂಸೆ ಕೊಡ್ತಿದ್ದೀನಿ ಅಲ್ವಾ? ನಿಮ್ಮ ಅಭಿಪ್ರಾಯದಲ್ಲಿ ಮದ್ವೆ ಅಂದ್ರೆ ಕೇವಲ ತಾಳಿ ಕಟ್ಟುವುದೇ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದೇ? ಯಾವುದು ಅಂತ ಹೇಳಿ. ಹಾಗೆ ನೀವು ನಾನು ಹೇಗಿರಬೇಕು ಅಂತ ಹೇಳಿದ್ರೆ ಹಾಗೇ ಇರ್ತೀನಿ. ನಿಮ್ಗೆ ಹಿಂಸೆ ಕೊಡೋಕೆ ನನ್ಗೆ ಇಷ್ಟ ಇಲ್ಲ. ಅಥವಾ ನಾನು ನಿಮ್ಮ ಕಣ್ಣೆದುರು ಇದ್ರೆ ನನ್ನನ್ನ ನೋಡಿದ್ರೆ ನಿಮ್ಗೆ ಹಿಂಸೆ ಆಗುತ್ತೆ ಅನ್ನೋದಾದ್ರೆ ಹೇಳಿ, ಎಲ್ಲಾದ್ರೂ ಹೋಗಿ ಸಾಯ್ತೀನಿ ಎಂದ ತಕ್ಷಣ ವಿಕ್ರಮ್ ಕೋಪದಿಂದ ಸಾನ್ವಿ ಕೆನ್ನೆಗೆ ಬಾರಿಸಿದ. ಸಾನ್ವಿ ಅಳುತ್ತಾ ನೆಲಕ್ಕೆ ಕುಸಿದಳು. ಮುಂದೇನು? ಮದ್ವೆ ಅಂದ್ರೆ ನಿಮ್ಮ ಅಭಿಪ್ರಾಯ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಕತೆಗಾಗಿ ಕಮೆಂಟ್ ಮಾಡಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.